ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರ್ತಾರೆ. ಮತ್ತು ಅಲ್ಲಿರ್ತಕ್ಕಂಥ ದಲಿತರೇನಿದ್ದಾರೆ SC ಮತ್ತು ST ಅವರು ಹೇಳ್ತಾ ಇರ್ತಾರೆ ದಲಿತ ಮುಖ್ಯಮಂತ್ರಿ. ನಾನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ, ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ದಲಿತರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ, ಬಹುಮತ ಬಂದಿದೆ, ಮಾಡಬೇಕು. ಒಂದು ಸಾರಿ ಹೇಳಬೇಕು ಖರ್ಗೆ ಅವರು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಘೋಷಣೆ ಮಾಡಲಿ, ಯಾರನ್ನಾದರೂ ಮಾಡಲಿ. ಏನು ಪರಮೇಶ್ವರನ್ ಮಾಡ್ತಾರೋ, ಮುನಿಯಪ್ಪನ ಮಾಡ್ತಾರೋ, ಮತ್ತೆ ಯಾರು ಮಾಡ್ತಾರೋ ಮಾಡಿ ಒಂದು ಸಾರಿ ಆಗಬೇಕು. ಇಲ್ಲ ಖರ್ಗೆ ಸಾಹೇಬ್ರೆ ಆದ್ರೂ ಅಡ್ಡಿ ಇಲ್ಲ. ಒಂದು ಸಾರಿ ದಲಿತ ಮುಖ್ಯಮಂತ್ರಿ ಅಂತ ಏನು ಹುಟ್ಟು ಹಾಕಿದ್ದಾರೆ ಕಾಂಗ್ರೆಸ್ನವರು, ಅದು ಈಗ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಸಿದ್ದರಾಮಯ್ಯನವರು ಒಂದ್ ಕಡೆ ಮೂಡಾದಲ್ಲಿ ಈ ಸರ್ಕಾರ ಮುಂದುವರಿಯುವ ಪ್ರಶ್ನೆನೇ ಇಲ್ಲ. ಇವತ್ತು ನಾವು ಹೇಳಿದ್ರೆ ಏನಾಗ್ತದೆ, ಏನೋ ಕುತಂತ್ರ ಮಾಡ್ತೀವಿ, ಸರ್ಕಾರ ಕೆಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಾರೆ. ಇವತ್ತು ಯಾವ ರೀತಿ ಆಗ್ಯದ ಅಂದ್ರೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹಾಲು ಕುಡಿದು ಸಾಯುವಂಥ ಪರಿಸ್ಥಿತಿ ಅವ್ರಿಗೆ ಬಂದದ. ಸರ್ಕಾರ ಮಾಡಲಿಕ್ಕೆ ಅವ್ರು ನಡೆಸಲಿಕ್ಕೆ ಆಗೋದಿಲ್ಲ. ಸಲುವಾಗಿ ತಿಕ್ಕಾಟದ್ರ ಬರೀ ಜೋರಲ್ಲ, ಯಾವ ಹಂತಕ್ಕೆ ಹೋಗಿದಾರಂದ್ರೆ ಇವತ್ತು ರಾಜಣ್ಣ ಹೇಳ್ತಾ ಇದ್ದಾರೆ, ಪಾರ್ಟಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗೇನು ಕಿರೀಟ ಇದೆ ಏನು, ಕಾರ್ಯಾಧ್ಯಕ್ಷ ಅಂದ್ರೆ ಕೊಂಬಿದ್ದಾವೇನು ಕೇಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು 4 ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ. ಲಿಂಗಾಯತರು ನಮಗೆ ಬೇಕಂತಾರ, ದಲಿತರು ನಮಗೆ ಬೇಕಂತಾರ, ಗೌಡರು ನಮಗೆ ಬೇಕಂತಾರ, ಹಿಂದುಳಿದವರು ನಮಗೆ ಬೇಕಂತಾರೆ. ಈ ರೀತಿ 4 ಗುಂಪುಗಳಾಗಿ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂದ್ರೆ ಸತ್ತ ಪ್ರಾಣಿ ತಿನ್ನಲಿಕ್ಕೆ ರಣಹದ್ದುಗಳೇನು ಕಚ್ಚಾಡ್ತಾ ಇರ್ತಾವ ಆ ರೀತಿ ಕಚ್ಚಾಡ್ತಾ ಇದ್ದಾರೆ. ಅದಕ್ಕೆ